ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕೋಸುಗಡ್ಡೆ ಫ್ರೈ ಅಂದರೆ ಬ್ರೋಕೊಲಿ ಫ್ರೈ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಫಸ್ಟು ಬ್ರೋಕೊಲಿನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇವಾಗ ಗ್ಯಾಸಲ್ಲಿ ಬ್ರೋಕೊಲಿನ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಯಾಕಂದರೆ ಕೆಮಿಕಲ್ ಎಲ್ಲ ಇರುತ್ತೆ, ಹುಳ ಇರುತ್ತೆ, ಅದೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡು ಬಿಡಿ. ಬ್ರೋಕೊಲಿ ಆ್ಯಕ್ಚುಲಿ ಸ್ಯಾಲಡಲ್ಲಿ ಯೂಸ್ ಮಾಡ್ತಾರೆ, ಬಟ್ ನನಗೆ ಆ ಥರ ತಿನ್ನೋಕೆ ಇಷ್ಟ ಇಲ್ಲ, ಅದಕ್ಕೆ ಫ್ರೈ ಮಾಡಿದ್ದೆ. ಒಂದು 5 ನಿಮಿಷ ಕುದಿಸ್ಬಿಡಿ. ಇವಾಗ ಅದನ್ನು ನಾವು ನೀರು ತೆಗೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಬ್ರೋಕೊಲಿ ಫ್ರೈ ಮಾಡೋಕ್ಕೆ ಏನೇನು ಬೇಕು ನೋಡಿ. ಆಲೂಗಡ್ಡೆ ಇದೆ, ಸಾಂಬಾರು ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ, ಬೀನ್ಸ್ ಇದೆ, ಆಮೇಲೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ ಗಾರ್ಲಿಕ್ ಪೇಸ್ಟು ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ತೊಗೊಳ್ಳಿ. ಅದರಲ್ಲಿ ಒಂದು 3 ಟೀ ಸ್ಪೂನು 3 ಚಮಚೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ, ಬಿಸಿ ಮಾಡಕ್ಕೆ ಬಿಡಿ. ಆಮೇಲೆ ಅರ್ಧ ಚಮಚೆ ಸಾಸಿವೆ, ಅರ್ಧ ಚಮಚೆ ಜೀರಿಗೆ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಎಣ್ಣೆಲೆನೆ ಹಾಕೊಳ್ಳಿ. ಆಮೇಲೆ ಶುಂಠಿ ಗಾರ್ಲಿಕ್ ಪೇಸ್ಟು 1 ಚಮಚೆ, ಆಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಕಟ್ಟು ಅಥವಾ ಸಣ್ಣ ಕಟ್ಟು, ಆಮೇಲೆ ಸಾಂಬಾರು ಆನಿಯನ್ನು 1 ಕಪ್ ತೊಗೊಂಡಿದ್ದೀನಿ. ಸಾಂಬಾರು ಆನಿಯನ್ ಡೆಫಿನೆಟಾಗಿ ಹಾಕಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದರನ್ನ. ಇವಾಗ ನಾನು ಆಲೂಗಡ್ಡೆ ಹಾಕೋತಾ ಇದ್ದೀನಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಮೀಡಿಯಮ್ ಕಟ್ ಇದೆ. ಆಮೇಲೆ ಬೀನ್ಸು ಅರ್ಧ ಕಪ್ಪು, ಬೀನ್ಸ್ ಜಾಸ್ತಿ ಇದ್ರೂ ಹಾಕೋಬೋದು, ನನ್ನ ಹತ್ರ ಇಷ್ಟೇ ಇತ್ತು ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಡೋಕ್ಕೆ ಶುರು ಆಗುತ್ತೆ, ಯಾಕಂದರೆ ನೀರಿರಲ್ವಲ್ಲ ಅದಕ್ಕೆ. ಸೊ ಇವಾಗ ಇದರಲ್ಲಿ ನಾವು ಸ್ವಲ್ಪ ಅರಿಶಿನ, ಫ್ಲೇಮನ್ನು ಲೋ ಮಾಡ್ಕೊಳ್ಳಿ. ಇದು ಕೊತ್ತಂಬರಿ ಕಾಳು ಪೌಡರು ರೋಸ್ಟ್ ಮಾಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ 1 ಟೀ ಸ್ಪೂನು ಎಲ್ಲದರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ಡೆಫಿನೆಟಾಗಿ ಟ್ರೈ ಮಾಡಿ. ಯಾರಿಗೆ ಬ್ರೋಕೊಲಿ ಸಲಾಡಲ್ಲಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅವರು ಈ ಥರ ಪಲ್ಯ ಮಾಡಿ ತಿನ್ಬೋದು. ಸೊ ಇವಾಗ 1 ಟೀ ಸ್ಪೂನು ಕಾಶ್ಮೀರಿ ಲಾಲ್ ರೆಡ್ ಚಿಲ್ಲಿ ಪೌಡರು. ನಿಮ್ಗೆ ಬೇಕಾದರೆ ನಾರ್ಮಲು ಖಾರ ಇದ್ದು ಹಾಕ್ಕೋಬೋದು. ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ಲಾಲ್ ಅಷ್ಟೊಂದು ಖಾರ ಇರಲ್ಲ, ಬಟ್ ಕಲರ್ ಚೆನ್ನಾಗಿ ಬರುತ್ತೆ. ಖಾರ ಇದ್ದಿದ್ದು ಕೆಂಪು ಮೆಣಸಿನ್ಕಾಯಿ ಪೌಡರ್ ಹಾಕ್ಕೊಂಡ್ರೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಕೆ ಹೋಗಬೇಡಿ. ಇವಾಗ ಇದು ಹಿಂಗು, ಸ್ವಲ್ಪ ಹಿಂಗೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಎಲ್ಲದರನ್ನು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ. ಇದು ಫ್ರೈ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಟೊಮ್ಯಾಟೊ 2 ಸಣ್ಣ ಕಟ್ ಮಾಡಿರೋದು, ಸಣ್ಣ ಅಥವಾ ಮೀಡಿಯಮ್ ಕಟ್ಟು ಸಾಕು, ಯಾಕಂದರೆ ಬ್ರೋಕೊಲಿ ಅಷ್ಟೊಂದು ಸಣ್ಣ ಇರಲ್ವಲ್ಲ. ಸೊ ಅದ್ರ ತಕ್ಕಂಗೆ ನಾವು ಎಲ್ಲ ಪಲ್ಯಗಳನ್ನು ಕಟ್ ಮಾಡ್ಕೋಬೇಕು, ವೆಜಿಟೇಬಲ್ಸ್ಗಳನ್ನು. ಸೊ ಇವಾಗ ಟೊಮೆಟೊ ಸಾಫ್ಟ್ ಆಗುವಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಬ್ರೋಕೊಲಿ ಫ್ರೈ ಮಾಡಬೇಕಾದ್ರೆ ಎಲ್ಲದನ್ನು ತುಂಬಾ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಾಫ್ಟು. ಒಂದು 70% ಕುಕ್ ಆದರೆ ಸಾಕು. ಇದು ನಾವು ಚಪಾತಿ ಜೊತೆ, ಪುಲ್ಕ ಜೊತೆ, ರೋಟಿ ಜೊತೆ, ಕುಲ್ಚಾ ಜೊತೆ, ನಾನ್ ಜೊತೆ ಇದನ್ನು ಆರಾಮಾಗಿ ತಿನ್ಬೋದು. ಆಮೇಲೆ ನಮ್ಗೆ ಬೇಕಾದರೆ ಜವಾರ್ ರೊಟ್ಟಿ ಜೊತೆನೇ ತಿನ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂಗೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿ. ಇವಾಗ ಬ್ರೋಕೊಲಿ ನಾವೇನು ಸ್ವಲ್ಪ ಕುದಿಸ್ಬಿಟ್ಟು ಇಟ್ಟಿದ್ವಿ ಅಲ್ವಾ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಬ್ರೋಕೊಲಿ ಆಗಲಿ, ಆಮೇಲೆ ಬ್ರೋಕೊಲಿ ಅಥವಾ ಕೋಸುಗಡ್ಡೆ ಅಂತೀವಿ, ಬಿಳಿ ಕೋಸುಗಡ್ಡೆ ಆಗಲಿ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೆಮಿಕಲ್ಲು, ಹುಳ ಇರುತ್ತೆ, ಚೆಕ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ನೀಟಾಗಿ ಚೆಕ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ಇಟ್ಕೊಂಡು ಆಮೇಲೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಹಾಕಿದರೆ ಸೇಫ್ ಆಗಿರುತ್ತೆ. ಸೊ ಅದೇ ಥರನೇ ಟ್ರೈ ಮಾಡಿ. ಕೋಸುಗಡ್ಡೆ ಎಲ್ಲ ಟೇಸ್ಟಿಯಾಗಿರುತ್ತಲ್ವ, ಅದಕ್ಕೆ ಹುಳ ಜಾಸ್ತಿ ಬರುತ್ತೆ. ಕೋಸುಗಡ್ಡೆ ಆಗಲಿ, ಆಮೇಲೆ ಬಿಳಿ ಕೋಸುಗಡ್ಡೆ ಆಗಲಿ, ಆಮೇಲೆ ಬದನೆಕಾಯಿ ಆಗಲಿ, ಅವೆಲ್ಲ ಸ್ವಲ್ಪ ಹುಳ ಜಾಸ್ತಿ ಇರುತ್ತೆ, ನೋಡಿಬಿಟ್ಟು ಹಾಕಬೇಕು. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಳಗಡೆ ಸುಡ್ತಾ ಇದ್ದರೆ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಹಾಕಲಿಲ್ಲ ಆದ್ರೂ ಚೆನ್ನಾಗಿರುತ್ತೆ, ಬಟ್ ಇವಾಗ ಕೆಳಗಡೆ ಸುಡಬಾರ್ದು ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ.
ಯಾಕಂದರೆ ಫ್ರೈ ಪಲ್ಯಗಳು ತುಂಬಾ ಟೇಸ್ಟಿಯಾಗಿರುತ್ತೆ ನೀರಿಲ್ಲದೆ. ಸೊ ಇದನ್ನು ಇವಾಗ 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಬಟ್ ಜಾಸ್ತಿ ಕುದ್ಸಕ್ಕೆ ಹೋಗ್ಬಿಡಿ. ನೋಡಿ ಇವಾಗ ನೀರು ಅಷ್ಟೊಂದಿಲ್ಲ, ಹೊರಟೋಗಿದೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಆಗಲಿ, ರಿಚ್ನೆಸ್ ಆಗಲಿ, ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು. ಡೆಫಿನೆಟಾಗಿ ಟ್ರೈ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ಪಲ್ಯ ಅಂತ. ನನ್ನ ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಡೆಫಿನೆಟಾಗಿ ಮಾಡಿ. ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರೋದು. ಕೊತ್ತಂಬರಿ ಸೊಪ್ಪು ಅಂದರೆ ಎಲ್ಲ ಪಲ್ಯಗಳಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಎಲ್ಲ ಪಲ್ಯದಲ್ಲಿ ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿತ್ತು, ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಡೆಫಿನೆಟಾಗಿ ಟ್ರೈ ಮಾಡಿ. ಆಮೇಲೆ ಹೇಳಿ ಯಾವ ಥರ ಪಲ್ಯ ಆಗಿದೆ, ನೀವು ಯಾವ ಥರ ಮಾಡ್ತೀರಾ ಅಂತ. ಇವಾಗ ಇದನ್ನು ಬಿಸಿ ಬಿಸಿಯಾಗಿ ನಾವು ಸರ್ವ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿದೆ. ಬಟ್ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇತ್ತು. ಡೆಫಿನೆಟಾಗಿ ಟ್ರೈ ಮಾಡಿ. ಒಂಥರ ಮಿಕ್ಸ್ ವೆಜಿಟೇಬಲ್ ಥರ ಇತ್ತು. ಸೊ ನಮ್ಮ ಕೋಸುಗಡ್ಡೆ ಪಲ್ಯ ರೆಡಿ ಇದೆ. ಡೆಫಿನೆಟಾಗಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.